ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐಗ್ರಿಗೋ ತ್ರಿಬಲ್ ಐಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಫ್ರೆಂಡ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ರಿ. ನಿಮ್ಮ ಕ್ಲೋಸ್ ಫ್ರೆಂಡ್, ನಿಮಗೆ ಯಾವ ಫ್ರೆಂಡು ತುಂಬ ಇಷ್ಟನೋ ಆ ಫ್ರೆಂಡ್ ಹೆಸರನ್ನು ನೀವು ನೆನೆಸ್ಕೊಳ್ತಾ ಈ ರೀಡಿಂಗ್ನ ನೀವು ನೋಡ್ಬೋದು. ಆವಾಗ ಈ ರೀಡಿಂಗು ನಿಮಗೆ ರೆಸನೇಟ್ ಆಗುತ್ತೆ. ಓಕೆ, ಬನ್ನಿ ನೋಡೋಣ. ಯಾರೋ ಒಬ್ಬರು ಫ್ರೆಂಡ್ ಬಗ್ಗೆ ತುಂಬ ಫೀಲ್ ಮಾಡ್ತಿದ್ದೀರಾ ಅಂತ ಅಂದ್ಕೊತೀನಿ. ಅವ್ರ ಹತ್ರ ನೀವು ತುಂಬ ಕ್ಲೋಸ್ ಆಗಿದ್ರಿ. ಅವರನ್ನು ನೀವು ಒಂಥರ ಲೈಫ್ ಪಾರ್ಟ್ನರಿಗಿನ್ನ ಹೆಚ್ಚಿನ ರೀತಿ ಅವ್ರ ಜೊತೆ ನೀವು ನಿಮ್ಮ ಫೀಲಿಂಗ್ನ ಹಂಚ್ಕೊಂಡಿದ್ರಿ. ಆದರೆ ಇವಾಗ ಅವರು ನಿಮ್ಮಿಂದ ದೂರ ಆಗಿದ್ದಾರೆ. ಆದರೆ ಅವರು ಸದ್ಯದಲ್ಲೇ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವಿಬ್ಬರು ಮತ್ತೆ ಚೆನ್ನಾಗಿ ಆಗ್ತೀರಾ ಫ್ರೆಂಡು. ಅವರೇ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ನಿಮ್ಮ ಫ್ರೆಂಡ್ಶಿಪ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಅರ್ಥ ಆಗಿದೆ. ಬೇರೆ ಯಾರೋ ಹೊಸ್ದಾಗಿ ಬಂದಿರೋ ಫ್ರೆಂಡಿಂದ, ಹೊಸ್ದಾಗಿ ಅಂತ ಅಂದರೆ ನಿಮ್ಮ ಫ್ರೆಂಡ್ಶಿಪ್ನ ದೂರ ಮಾಡಬೇಕು ಅಂತ ಇನ್ನೊಬ್ಬರು ಬಂದು ನಾನೇನೇನು ಇಂಪಾರ್ಟೆಂಟು ಅನ್ನೋ ರೀತಿಯಲ್ಲಿ ಅವ್ರ ಹತ್ರ ಫ್ರೆಂಡ್ ಸರ್ಕಲಲ್ಲಿ ಇದು ಮಾಡಿದರು. ಅದಕ್ಕೋಸ್ಕರ ಅವರು ನಿಮ್ಮನ್ನು ದೂರ ಮಾಡ್ಕೊಂಡಿದ್ರು. ಆದರೆ ಇವಾಗ ಅವ್ರಿಗೆ ನಿಮ್ಮ ಫ್ರೆಂಡ್ಶಿಪ್ನ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗಿದೆ. ನಿಮ್ಮ ಫ್ರೆಂಡ್ಶಿಪ್ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಅಂತ ಗೊತ್ತಾಗಿ ಮತ್ತೆ ಅವರು ನಿಮ್ಮ ಹತ್ರ ಬಂದೇ ಬರ್ತಾರೆ. ನಿಮ್ಮ ಫ್ರೆಂಡ್ಶಿಪ್ನ ಅವರು ಕೇಳ್ತಾರೆ, ಮತ್ತೆ ನನಗೆ ನಿನ್ನ ಫ್ರೆಂಡ್ಶಿಪ್ ಬೇಕು, ಪ್ಲೀಸ್ ನಿನ್ನ ಫ್ರೆಂಡ್ಶಿಪ್ಪಿಂದ ದೂರ ಮಾಡಬೇಡ ಅಂತ ಕೇಳ್ಕೊತಾರೆ. ಆದರೆ ಮತ್ತೆ ಮೋಸ ಹೋಗಬೇಡಿ. ಫ್ರೆಂಡ್ಶಿಪ್ಪೇ ಆಗಲಿ ಏನೇ ಆದ್ರೂ ಯೋಚನೆ ಮಾಡಿ ನಿರ್ಧಾರ ಮಾಡಿ. ಮತ್ತೆ ಬಂದರು ಅವ್ರು ನನಗೆ ಮತ್ತೆ ಮೋಸ ಮಾಡಲ್ಲ, ನನ್ನಿಂದ ದೂರ ಆಗಲ್ಲ ಅಂತ ನೀವು ಮೊದಲಿನಂತೆ ಅವ್ರ ಹತ್ರ ಜಾಸ್ತಿ ಕ್ಲೋಸ್ ಆಗಿರಬೇಡಿ. ಜಾಸ್ತಿ ಕ್ಲೋಸ್ ಆದಷ್ಟು ಅವ್ರು ನಿಮ್ಮ ಹತ್ರ ಅಡ್ವಾಂಟೇಜ್ ತೊಗೊತಾರೆ. ಅಡ್ವಾಂಟೇಜ್ ತೊಗೊಂಡು ನಿಮಗೆ ಮತ್ತೆ ನಿಮ್ಮ ಫ್ರೆಂಡ್ಶಿಪ್ಗೆ ಅವರು ದ್ರೋಹ ಮಾಡೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಎಲ್ಲರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ ಇದು. ಮತ್ತು ಕೆಲವರಿಗೆ ಹೊಸ ಫ್ರೆಂಡ್ಶಿಪ್ ಬರೋದ್ರಲ್ಲಿದೆ. ಫ್ರೆಂಡ್ಸು ಹೊಸಬ್ರು ನಿಮಗೆ ಸಿಗ್ತಾರೆ. ಅವರು ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ. ನಿಮಗೆ ಅವರೇ ಒಂಥರ ಫ್ಯಾಮಿಲಿ ಥರ ಆಗೋ ಚಾನ್ಸಸ್ ಕೂಡ ಇದೆ. ದಯವಿಟ್ಟು ಯಾರೇ ಆದರೂ ಅಷ್ಟೇ, ಸ್ನೇಹಕ್ಕೆ ಯಾವ ಬೆಲೆ ಇದೆ, ಏನು ವ್ಯಾಲ್ಯೂ ಇದೆ ಅದನ್ನು ದಯವಿಟ್ಟು ಕಳ್ಕೊಬೇಡಿ, ಅದನ್ನು ಹಾಳು ಮಾಡಬೇಡಿ ಪ್ಲೀಸ್. ಯಾಕೆ ಅಂತ ಅಂದರೆ ಸ್ನೇಹಕ್ಕೆ ಸದ್ಯದ ಪರಿಸ್ಥಿತಿ ಇರ್ಬೋದು, ಸದ್ಯ ಸಿಚುವೇಶನ್ ಏನಿದೆ, ಸ್ನೇಹಕ್ಕೆ ಇರೋ ವ್ಯಾಲ್ಯೂ ಬೇರೆ ಯಾವುದಕ್ಕೂ ಇಲ್ಲ. ಅದರಿಂದ ಅದನ್ನು ಒಂದು ಸಾರಿ ಕಳಿಸ್ಕೊಂಡಿದ್ದನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಮೊದಲಿನ ಸ್ನೇಹ ಸಿಗೋದು ತುಂಬ ಕಷ್ಟ ಇದೆ. ಯಾರೋ ಇಲ್ಲಿ ಫ್ರೆಂಡ್ಶಿಪ್ಪಿಂದ ದೂರ ಮಾಡಿಕೊಂಡು ಅವರು ತುಂಬ ದೂರನೇ ಹೋಗಿದ್ದಾರೆ ಅಂತ ಅಂದ್ಕೊತೀನಿ. ಹೋಗಿರೋ ಅಂಥವ್ರು ಅವರೇ ನಿಮ್ಮನ್ನು ಹುಡ್ಕೊಂಡು ಬರ್ತಿದ್ದಾರೆ. ಈ ವೀಕಲ್ಲಿ ಬರ್ಬೋದು. ಈ ವೀಕಲ್ಲೇ ಅವರು ನಿಮ್ಮನ್ನ ಭೇಟಿಯಾಗೋದಕ್ಕೆ ಬರ್ಬೋದು. ಅವರು ಎಮ್ಮು, ಎಲ್ಲು ಮತ್ತು RT A ಈ ಅಕ್ಷರದಿಂದ ಅವರ ಹೆಸರು ಶುರು ಆಗ್ತಿರ್ಬೋದು. ಅವರೇ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ದಯವಿಟ್ಟು ತಾಳ್ಮೆಯಿಂದ ಇರಿ. ನನ್ನ ಫ್ರೆಂಡ್ಶಿಪ್ಪು ನನಗೆ ಮೋಸ ಮಾಡ್ತು, ನನ್ನ ಫ್ರೆಂಡ್ ನನಗೆ ಮೋಸ ಮಾಡಿದ್ರು ಅಂತ ನೀವು ಯಾವುದೇ ಥರದ ನಿರ್ಧಾರನ ತಗೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಮ್ಮ ಕಡೆಯಿಂದ ಯಾವುದೇ ರೀತಿ ಮೋಸ ಆಗಿಲ್ಲ. ಮೋಸ ಹೋಗಿರೋರು ಏನಕ್ಕೆ ಮೋಸ ಹೋದೆ, ನನ್ನ ಕಡೆಯಿಂದ ಏನು ತಪ್ಪಾಯಿತು ಅಂತ ತಿಳ್ಕೊಂಡು ಮತ್ತೆ ನಿಮ್ಮ ಹತ್ರ ಹುಡ್ಕೊಂಡು ಬರ್ತಿದ್ದಾರೆ. ಅದಕ್ಕೋಸ್ಕರ ನೀವು ಯಾವುದೇ ಸಪ್ರೆಷನ್ಗೆ ಹೋಗಬೇಡಿ, ಡಿಪ್ರೆಷನ್ಗೆ ಹೋಗಬೇಡಿ, ಯಾವುದೇ ರೀತಿ ಯೋಚನೆ ಮಾಡಬೇಡಿ. ಎಲ್ಲ ಮೊದಲಿನಂತೆ ನಿಮ್ಮ ಸ್ನೇಹ ಚೆನ್ನಾಗಿರುತ್ತೆ. ಮತ್ತು ಅವರು ನಿಮ್ಮ ಹತ್ರ ಸಾರಿ ಕೇಳಬೇಕು ಅಂತ ಅನ್ಕೋತಿದ್ದಾರೆ. ಆದರೆ ನೀವು ಆ ಸಾರಿನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ, ಯಾವ ರೀತಿ ಅದನ್ನು ರೆಸನೇಟ್ ತೊಗೊತೀರಾ, ನೀವು ನಾನು ಹೇಳೋ ಸಾರಿನ ಅವರು ಯಾವ ರೀತಿ ತೊಗೊತಾರೆ, ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿದ್ದಾರೆ. ನೋಡಿ, ಯಾರ್ಯಾರು ಯಾವ ಸಿಚುವೇಷನಲ್ಲಿ ನಿಮ್ಮಿಂದ ದೂರ ಹೋಗಿದ್ರು, ಯಾವ ಪರಿಸ್ಥಿತಿಯಿಂದ ನಿಮ್ಮನ್ನು ದೂರ ಮಾಡಿದರು, ಅದನ್ನು ಯೋಚನೆ ಮಾಡಿ ಮುಂದಿನ ನಿರ್ಧಾರನ ನೀವು ತಗೊಳ್ಳಿ.
ಕೆಲವರಿಗೆ ಇಲ್ಲಿ ಫ್ರೆಂಡ್ಶಿಪ್ಪಲ್ಲೂ ಮೋಸ ಆಗಿದೆ, ಮತ್ತು ಮೋಸ ಮಾಡೋದಕ್ಕೆ ಅಂತ ಕೂಡ ಕೆಲವರು ರಿಟರ್ನ್ ಬರ್ತಿದ್ದಾರೆ. ಆದಷ್ಟು ಹುಷಾರಾಗಿ ಆ ಫ್ರೆಂಡ್ಶಿಪ್ಪು ನಿಮಗೆ ಮುಖ್ಯನಾ ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಮುಂದಿನ ನಿರ್ಧಾರನ ತಗೊಳ್ಳಿ. ಯಾರಿಗೂ ಫ್ರೆಂಡ್ಸ್ ಗಿಫ್ಟ್ ಕೊಡೋದ್ರಲ್ಲೂ ಕೂಡ ಇದ್ದಾರೆ. ಫ್ಲವರ್ ಬೊಕ್ಕೆ ಕೊಡ್ಬೋದು, ಮತ್ತು ಫ್ರೆಂಡ್ಸು 2-3 ಜನ ಸೇರಿ ಎಲ್ಲಾದರೂ ಟ್ರೆಕ್ಕಿಂಗ್ ಹೋಗ್ಬೋದು. ಮೊದಲಿನಂತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ನಾನು ನೀನು ಟೈಮ್ ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಮೊದಲೇ ನಿಮ್ಮ ಹತ್ರ ಬಂದು ನೀವು ಅವರು ಟ್ರೆಕ್ಕಿಂಗ್ ಹೋಗ್ಬೋದು. ಆ ಥರ ಅನ್ನಿಸ್ತಿದೆ ನನಗೆ. ಯಾರೋ ಇಲ್ಲಿ ಚೈಲ್ಡ್ಹುಡ್ ಫ್ರೆಂಡ್ ಕೂಡ ಇರ್ಬೋದು. ಚೈಲ್ಡ್ಹುಡ್ಡಿಂದ ಫ್ರೆಂಡ್ಶಿಪ್ ಸರ್ಕಲೆಲ್ಲ ಇದ್ದು ಈಗ ಸದ್ಯಕ್ಕೆ ಈ 1.5 ಮಂತಿಂದ ದೂರ ಆಗಿರೋರು ಕೂಡ ಮತ್ತೆ ನಿಮ್ಮ ಹತ್ರ ಬರ್ಬೋದು. ನಿಮಗೆ ಮೆಸೇಜ್ ಅಥವಾ ಕಾಲ್ ಆದರೂ ಮಾಡ್ಬೋದು, ಅವರಾದರೂ ಮಾಡ್ಬೋದು, ಇಲ್ಲ ಅವ್ರಿಗೆ ಸಂಬಂಧಪಟ್ಟವ್ರ ಕಡೆಯಿಂದ ಕೂಡ ನಿಮಗೆ ಅವರು ಕಾಲ್ ಮಾಡಿ ಮಾತಾಡಿಸ್ಬೋದು. ನೋಡಿ ಏನು ಮಾಡ್ತೀರಾ. ಆದರೆ ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ. ಮತ್ತು ಅವರೇ ಮಾಡಲಿ ನಾನೇ ಯಾಕೆ ಮಾಡಲಿ ಈ ಥರ ಇದನ್ನು ಮಾಡಬೇಡಿ. ಸ್ನೇಹನೇ ಆಗಲಿ ಪ್ರೀತಿನೇ ಆಗಲಿ ಒಂದು ಕಡೆ ಒಬ್ಬರಾದರೂ ಸೋಲೋದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ, ಅದು ನಿಲ್ಲುತ್ತೆ. ನೋಡಿ ಇಲ್ಲಿ ಆಪ್ಟ್ ಆಗ್ತಿದೆ. ಪ್ರೀತಿನೇ ಆದರೂ ಅಷ್ಟೇ, ಸ್ನೇಹನೂ ಆದರೂ ಅಷ್ಟೇ, ಎರಡು ಕಡೆಯಿಂದನೂ ಸಾರಿ ಅನ್ನೋದು ಬರಬೇಕು. ಎರಡು ಕಡೆಯಿಂದನೂ ನಾನು ನೀನು ಅನ್ನೋದು ಇರಬಾರ್ದು. ನಾವಿಬ್ಬರು ಅಂತ ಇದ್ದರೆ ನಿಮ್ಮ ಸ್ನೇಹ ಯಾವುದೇ ಕಾರಣಕ್ಕೂ ದೂರ ಆಗೋದಿಲ್ಲ. ದೂರ ಆಗಿರೋ ಸ್ನೇಹ ಕೂಡ ನಿಮ್ಮನ್ನು ಮತ್ತೆ ಮೊದಲಿನಂತೆ ಸೇರುತ್ತೆ. ಆದರೆ ಸ್ನೇಹನೂ ಕೂಡ ಕೆಲವೊಂದು ಸಾರಿ ಏನು ಅನಿಸುತ್ತೆ ಅಂತ ಅಂದರೆ, ನೀವು ಯಾರನ್ನ ನಂಬಿ ನಿಮ್ಮ ತನನ ಎಲ್ಲದನ್ನು ನೀವು ಅವ್ರ ಹತ್ರ ಹೇಳಿರ್ತೀರ, ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಿದೆ. ಯಾಕಂದರೆ ಕೆಲವೊಂದು ಪರಿಸ್ಥಿತಿಲಿ ಸ್ನೇಹಿತರೆ ನಮಗೆ ಶತ್ರುಗಳಾಗ್ಬೋದು. ಯಾರೋ ಗೊತ್ತು, ದೂರ ಇರೋ ಶತ್ರುವಿನ ಹಿತಶತ್ರುಗಳೇ ನಮಗೆ ತುಂಬ ತೊಂದರೆ ಕೊಡ್ತಾರೆ. ದೂರ ಇರೋ ಶತ್ರುನ ಕಂಡುಹಿಡಿಯಬಹುದು, ಹಿತಶತ್ರುಗಳನ್ನು ಕಂಡುಹಿಡಿಯೋಕ್ಕಾಗಲ್ಲ ಅಂತ ಹೇಳ್ತಾರಲ್ವ. ಆ ರೀತಿ ನೀವು ಇವರನ್ನು ನಂಬಿ ನಿಮ್ಮದು ಏನೇ ಪರ್ಸ್ನಲ್ ಇದ್ದರೂ ಹೇಳ್ಕೊಂಡಿರ್ಬೋದು. ಅವರು ಅದನ್ನು ಅಡ್ವಾಂಟೇಜಾಗಿ ತಗೊಂಡು ನಿಮಗೆ ಮೋಸ ಮಾಡಿರ್ಬೋದು. ಅದರಿಂದ ಮತ್ತೆ ಅದೇ ಸ್ನೇಹ ನಿಮ್ಮನ್ನು ಹುಡ್ಕೊಂಡು ಬಂದಾಗ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ, ನೀವು ಅದನ್ನು ಯಾವ ರೀತಿ ತಗೊತೀರಾ, ನೀವು ಅದು ಮತ್ತೆ ಆ ಸ್ನೇಹದ ಜೊತೆ ಯಾವ ರೀತಿ ಇರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋ ವರಿ, ಬೇಡ ಅಂತ ಅಂದರೆ ಬೇಡ, ನನಗೆ ಈ ಸ್ನೇಹ ಬೇಡ ಅಂತ ಹೇಳ್ಬಿಡಿ ಅಷ್ಟೇ. ಅದನ್ನು ಬಿಟ್ಟು ನೀವು ಕೊರೋದು, ನೀವು ಡಿಪ್ರೆಷನ್ಗೆ ಹೋಗೋದು ಆ ರೀತಿ ಮಾಡಬೇಡಿ. ಹೊಸ ಸ್ನೇಹಿತರು ಸಿಗ್ತಾರೆ, ಯೋಚನೆ ಮಾಡಬೇಡಿ. ಹೊಸ ಸ್ನೇಹಿತರು ಬಂದು ನಿಮ್ಮ ಜೀವನದಲ್ಲಿ ಸ್ನೇಹಕ್ಕೆ ಬೆಲೆ ಏನು ಅನ್ನೋದನ್ನು ಅವರು ತಿಳಿಸ್ತಾರೆ. ಅವರಿಂದ ನಿಮಗೆ ಗೊತ್ತಾಗುತ್ತೆ ನಿಜವಾದ ಸ್ನೇಹ ಯಾವುದು ಅಂತ. ಅದರಿಂದ ಯಾವುದೇ ರೀತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಕೊರಗೋದಕ್ಕೆ ಹೋಗಬೇಡಿ. ಇನ್ನೊಂದು ವೀಕ್ ಒಳಗಡೆ ಯಾರು ಸ್ನೇಹದಲ್ಲಿ ಫ್ರೆಂಡ್ಶಿಪ್ಪಲ್ಲಿ ದೂರ ಆಗಿದ್ದೀರಾ ಅವರು ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ. ಯಾರೋ ಇಲ್ಲಿ ನಿಮ್ಮ ಸ್ನೇಹದ ಗುರುತಾಗಿ ಫಿಶ್ ಟ್ಯಾಂಕ್ಗೆ ಫಿಶ್ ಕೊಟ್ಟಿರ್ಬೋದು. ನಿನ್ನ ಸ್ನೇಹದ ಗುರುತಾಗಿ ಈ ಮೀನುಗಳನ್ನ ನಾನು ನಿನಗೆ ಕೊಡ್ತೀನಿ ಅಂತ ಕೊಟ್ಟಿರ್ಬೋದು, ಅಥವಾ ಕೊಡ್ಬೋದು. ಬರೋ ದಿನಗಳಲ್ಲಿ ಫಿಶ್ನ ಕೊಡ್ಬೋದು. ಯಾವಾಗಲೂ ನಾನು ನಿನ್ನ ಜೊತೆಯಲ್ಲೇ ಇರಬೇಕು ಅಂತ ಗುರುತಿಗೆ ಇದು ನಿನಗಿರಲಿ ಅಂತ ಕೊಡ್ಬೋದು. ಯಾರಾದರೂ ಕೊಟ್ಟರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಕೆಲವೊಬ್ಬರು ಇಲ್ಲಿ ಪ್ರೀತಿಗೋಸ್ಕರ ನಿಮ್ಮ ಸ್ನೇಹನ ಕಳ್ಕೊಂಡಿದ್ದಾರೆ. ಆದರೆ ಸ್ನೇಹನ ಕಳ್ಕೊಂಡು ಪ್ರೀತಿಲೂ ಕೂಡ ಮೋಸ ಹೋಗಿ ನಾನು ಇದಕ್ಕೋಸ್ಕರ ನನ್ನ ಸ್ನೇಹನ ನಾನು ಕಳ್ಕೊಬಾರ್ದಾಗಿತ್ತು ಅಂತ ಪಶ್ಚಾತ್ತಾಪ ಪಡ್ತಿದ್ದಾರೆ. ಆ ಪಶ್ಚಾತ್ತಾಪ ಪಟ್ಟು ಮತ್ತೆ ನಿಮ್ಮ ಹತ್ರ ಬರ್ತಾರೆ. ಯಾರೋ ಅಕ್ಷರದಿಂದ ಇರೋರು ತುಂಬ ಡಿಪ್ರೆಷನಲ್ಲಿರೋ ಆಗಿದ್ದಾರೆ, ಮತ್ತು ಯಾರೋ ತುಂಬ ಅಳ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಯಾರು ಅಳಬೇಡಿ. ಯಾರ ಜೊತೆ ಎಷ್ಟು ದಿನ ಇರಬೇಕೋ ಅಷ್ಟೇ ದಿನ ಇರಬೇಕು. ಅದು ಬಿಟ್ಟು ನಾವು ಇರಬೇಕು ಅಂತ ಅಂದರೆ ಅದು ಆಗೋದಿಲ್ಲ. ಅದನ್ನು ನಾವು ಫಸ್ಟು ಅರ್ಥ ಮಾಡ್ಕೊಬೇಕು.
ನಮ್ಮಿಂದ ಅವರು ದೂರ ಆಗಿದ್ದಾರೆ ಅಂದರೆ ಯಾರೋ ಗೊತ್ತು, ಇನ್ನೂ ಒಬ್ಬರು ಅವ್ರಿಗಿಂತ ವ್ಯಾಲ್ಯೂ ಇರುವಂಥ ವ್ಯಕ್ತಿ ನಮ್ಮ ಜೀವನದಲ್ಲಿ ಬರ್ಬೋದು. ಅದಕ್ಕೋಸ್ಕರ ದೇವರು ನಮ್ಮಿಂದ ಅವರನ್ನು ದೂರ ಮಾಡಿದ್ದಾರೆ ಅಂತ ಅಂದ್ಕೋಬೇಕೇ ಹೊರತು ಅದೇ ಕೊರಗಲ್ಲಿ ಅದೇ ಇದರಲ್ಲಿ ನಾವು ಡಿಪ್ರೆಷನ್ಗೆ ಹೋಗಬಾರ್ದು. ಬೇರೆ ಯಾವುದಾದ್ರೂ ಕೆಲಸದ ಕಡೆ, ಬೇರೆ ಯಾವುದಾದ್ರೂ ಜವಾಬ್ದಾರಿ ಕಡೆ ನಮ್ಮ ಗಮನನ ಹರಿಸ್ಬೇಕು ಅಂತ ಹೇಳ್ತಿದೆ. ಮತ್ತು ಯಾರಾದರೂ ಲೇಡೀಸ್ ಅನಿಸುತ್ತೆ, ವುಮೆನ್ಸು 2-3 ಜನ ಫ್ರೆಂಡ್ಶಿಪ್ಪು ದೇವಸ್ಥಾನಕ್ಕೆ ಹೋದಾಗ ಗಲಾಟೆ ಮಾಡಿಕೊಂಡು, ದೇವಸ್ಥಾನದಲ್ಲಿ ಯಾವುದೋ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ದೂರ ಆಗಿರೋದು ಇದೆ. ಆ ಥರ ಆಗಿದ್ದರೆ ಅವರು ಕೂಡ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಯೋಚನೆ ಮಾಡಬೇಡಿ. ಯಾವ ದೇವಸ್ಥಾನದಲ್ಲಿ ಹೋಗಿ ನೀವು ದೂರ ಆದರೂ ಅದೇ ದೇವರಿಂದನೇ ನೀವು ಮತ್ತೆ ನಿಮ್ಮ ಫ್ರೆಂಡ್ಶಿಪ್ಪು ರಿಯೂನಿಯನ್ ಆಗುತ್ತೆ, ಚೆನ್ನಾಗಿರ್ತೀರ, ಮತ್ತು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆ ರೆಸನೇಟ್ ಆಗಿದೆಯೋ ಅವ್ರು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ಸೋ ಮಚ್.